ಯಪ್ಪ ವಾಟ್ ಎ ಕಮ್ಬ್ಯಾಕ್ ಮಗ ಸೌತ್ ಆಫ್ರಿಕಾ ಟೀಮಿಂದ. ಯಪ್ಪ ಸಿಕ್ಕಾಪಟ್ಟೆ ಸಖತ್ತಾಗಿ ಕಮ್ಬ್ಯಾಕ್ ಮಾಡಿದ್ರು ಅಂತಲೇ ಹೇಳ್ಬೋದು ಗುರು ಈ ಮ್ಯಾಚಲ್ಲಿ ಮಾತ್ರ. ಏನು ಗುರು ಕ್ವಿಂಟನ್ ಡಿಕಾಕು. ಸೊ ಇಂಡಿಯಾ ಬಂತು ಅಂತಂದರೆ ಸಾಕು, ಯಪ್ಪ ಮನುಷ್ಯನಿಗೆ ಎಲ್ಲಿಂದ ಬರುತ್ತೋ ಅಷ್ಟು ಕನ್ಸಿಸ್ಟೆಂಟ್ ಇಂಡಿಯಾ ಟೀಮ್ ಅಂತ ಬಂದು ಸಾಕು ಫಾರ್ಮ್ ಬಂದ್ಬಿಡ್ತಾರೆ ಗುರು ಕ್ವಿಂಟನ್ ಡಿಕಾಕು. ಅದು ಯಾವ ಫಾರ್ಮೆಟ್ ಆದರೂ ಆಗಲಿ, ಓಡಿಯಾನಾದ್ರಲ್ಲ ಟೆಸ್ಟ್ ಆದರೂ ಆಗಿರಲಿ, 2020 ತಿಂದ ಹಾಕ್ಬಿಡ್ತಾರೆ ಅಂತಲೇ ಹೇಳ್ಬೋದು ಗುರು ಯಪ್ಪ ಇಂಡಿಯಾದವ್ರನ್ನ. ಓಕೆ ಗಾಯ್ಸ್, ಫಸ್ಟಿಂದ ಬರೋದಾದರೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಗುರು ನನಗಂತೂ. ಇಂಡಿಯನ್ ಟೀಮ್ ಬೌಲಿಂಗ್ ಯಪ್ಪ ಹರ್ಷದೀಪ್ ಸಿಂಗ್ ವೈಡ್ ಮೇಲೆ ಒಂದೊಂದು ಓವರ್ಗೆ 8 ವೈಡ್ಗಳು ಹಾಕೊಂಡ್ರೆ ಯಾವ ಟೀಮ್ ಗೆಲ್ಲುತ್ತೆ ಮಗ. ಯಪ್ಪ ನನಗಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಹರ್ಷದೀಪ್ ಸಿಂಗು. ಬೂಮ್ರಾ ಗುರು, ನಾನು ಬೂಮ್ರಾ ಈ ಥರ ಹೊಡ್ಸ್ಕೊಂಡಿದ್ದು ನಾನು ನೋಡಲೇ ಇಲ್ಲ. ಯಪ್ಪ ಏನೆಲ್ಲ ಯಾರು ಕರಕಕ್ಕೆ ಟ್ರೈ ಮಾಡ್ತಿದ್ದಾರೆ. ಫುಲ್ ಟಾಸ್ ಯಾರು ಕರಕ್ಕೆ ಹೋಗ್ತಿದ್ದಾರೆ, ಫುಲ್ ಟಾಸ್ ಆಗ್ತಿದೆ. ಯಾರು ಕರಕ್ಕೆ ಹೋಗ್ತಿದ್ದಾರೆ ಫುಲ್ ಟಾಸ್ ಆಗ್ತಿದೆ. ಏನು ಒಂದು ಯಾರು ಟ್ರೈ ಮಾಡಿಲ್ಲ ಅಂತಲೇ ಹೇಳ್ಬೋದು ಈ ಮ್ಯಾಚಲ್ಲಿ. ಆಲ್ಮೋಸ್ಟ್ ಯಾರು ಕರಾಕಕ್ಕೆ ಹೋಗ್ತಾರೆ ಎಲ್ಲ ಆಲ್ಮೋಸ್ಟು ಫುಲ್ ಟಾಸ್ ಆಗ್ತಾನೆ. ಆದರೆ ಅದು ಎಷ್ಟು ಚೆನ್ನಾಗಿ ಕನ್ವರ್ಟ್ ಮಾಡ್ಕೊಂಡು ಯಾವ ಥರ ಬೌಂಡ್ರಿ ಹೊಡೆದ್ರು ಗೊತ್ತಾ ಸೌತ್ ಆಫ್ರಿಕಾದವರು. ನನಗಂತೂ ಸಿಕ್ಕಾಪಟ್ಟೆ ತುಂಬ ಬೇಜಾರಾಯಿತು ಗುರು ಈ ಸಲ ಈ ಮ್ಯಾಚಲ್ಲಿ ಇಂಡಿಯಾ ಪರ್ಫಾರ್ಮೆನ್ಸು ಬೌಲಿಂಗಲ್ಲಿ. ನಾನು ಆಕ್ಸೆಪ್ಟೇ ಮಾಡಿರಲಿಲ್ಲ ಬೂಮ್ರಾ ಈ ಥರ ಎಲ್ಲ ರನ್ಗಳು ಓಡಿಸ್ಕೊಂತಾರೆ. ಹರ್ಷದೀಪ್ ಸಿಂಗ್ ಒಂದೊಂದು ಓವರ್ಗೆ 8 9 ಅದು ನಗ್ತಿದ್ದಾರೆ ಗುರು, ಸೀರಿಯಸ್ನೆಸ್ ಎಲ್ಲ ಫೇಸಲ್ಲಿ ಹರ್ಷದೀಪ್ ಸಿಂಗ್ಗೆ. ಯಪ್ಪ ಇದೇ ಟೈಮಲ್ಲಿ ಗಂಭೀರ್ನ ತೋರಿಸ್ತಾರೆ. ಗಂಭೀರ್ ಮೊದಲೇ ಕೇಳ್ಬೇಕಾ, ಗಂಭೀರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಹೊಗಳೋದು ಕಷ್ಟ ಮನುಷ್ಯ, ಇನ್ನು ಈ ಥರ ಎಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ರೆ ಹೊಗಳ್ತಾರೆ ಅವರು. ನನಗಂತೂ ಬೌಲಿಂಗಲ್ಲಿ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ನನಗೊಂದು ಅನಿಸ್ತಾ ಇದೆ, ಸೆಕೆಂಡ್ ಬೌಲಿಂಗ್ ಮಾಡಿ ಸೌತ್ ಆಫ್ರಿಕಾದವರು ಒಂದೂ ಆ ಥರ ಎಕ್ಸ್ಟ್ರಾನೇ ಕೊಟ್ಟಿಲ್ಲ ಗುರು ಸೌತ್ ಆಫ್ರಿಕಾದವರು. ಇಂಡಿಯಾದವರು ಫಸ್ಟ್ ಬೌಲಿಂಗ್ ಮಾಡ್ತಿದ್ದಾರೆ, ಅವ್ರು ಸ್ವಲ್ಪನಾದರೂ ಮೈಂಡ್ ಸೆಟ್ಟಲ್ಲಿ ನಾನು ಫುಲ್ ಟಸ್ ಹೋಗಲಿ ಟ್ರೈ ಮಾಡ್ತಿದ್ದಾರೆ, ಅದು ಆಗ್ತಾ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಪಿಚ್ ಬಾಲ್ ಆದರೂ ಹಾಕ್ಬೇಕು ಅವ್ರಿಗೆ. ಬರೇ ಫುಲ್ ಟಸ್ ಟ್ರೈ ಮಾಡ್ತಿದ್ದಾರೆ, ಅದು ಆಗ್ತಾ ಇಲ್ಲ. ಬರೇ ಫುಲ್ ಟಸ್ ಟ್ರೈ ಮಾಡ್ತಿದ್ದಾರೆ, ಅದು ಆಗ್ತಾ ಇಲ್ಲ ಅಂತ ಗೊತ್ತಿದೆ, ಆದರೂ ಅದನ್ನೇ ಟ್ರೈ ಮಾಡ್ತಿದ್ದಾರೆ. ಅಯ್ಯೋ, ಅಂತೂ ಇಂಥ ಕ್ವಿಂಟನ್ ಡಿಕಾಕು ಏನು ಮಾಡ್ಬೇಕಂತ ಅನ್ಕೊಂಡಿದ್ರು ಅದನ್ನೇ ಮಾಡಿದ್ರು ಗುರು. ಸೆಂಚುರಿ ಹೊಡೆಯೋಕಿನೇನು ಇನ್ನೊಂದು 10 ರನ್ ಕಮ್ಮಿ ಇತ್ತು ಅಷ್ಟೇ. ಆಲ್ಮೋಸ್ಟ್ ಹೊಡಿತಿದ್ರು ಅಂತಲೇ ಹೇಳ್ಬೋದು. 90 ರನ್ಸ್ಗೆ ಔಟ್ ಆಗ್ತಾರೆ. ಹಿತೇಶ್ ಶರ್ಮಾಯಿಂದ ಒಳ್ಳೆ ರನ್ಔಟ್ ಮಾಡೋದ್ರಿಂದ ಅವ್ರು ಇದ್ದಿದ್ರೆ ಪಕ್ಕ 230 240 ಹೊಡಿತಿದ್ರು ಅಂತಲೇ ಹೇಳ್ತೀನಿ ಮಗ ನಾನಂತೂ ಡೈರೆಕ್ಟಾಗಿ. ಆ ಥರ ಕನ್ಸಿಸ್ಟೆಂಟಾಗಿ ರನ್ ಹೊಡೆದ್ರು ಅಂತಲೇ ಹೇಳ್ಬೋದು. ಏನು ಬರೀ 4ಗಿನ್ನ ಬರೀ 6 ಜಾಸ್ತಿ ಹೊಡೆದಿದ್ದಾರೆ ಈ ಸಲ ಸೌತ್ ಆಫ್ರಿಕಾದವರು. ಹೌದು, ಯಾವ ಬೌಲಿಂಗು ಎಫೆಕ್ಟಿವ್ನೆಸ್ ಅಂತ ಅನಿಸ್ಲೇ ಇಲ್ಲ ನನಗಂತೂ ಈ ಇಂಡಿಯನ್ ಟೀಮು ಇದರಲ್ಲಿ ಈ ಲೈನಪ್ಪಲ್ಲಿ. ಅದರಲ್ಲಿ ವರುಣ್ ಚಕ್ರವರ್ತಿ ಸ್ವಲ್ಪ ಬೆಟರಾಗಿ ಸ್ವಲ್ಪ ಎರಡು ವಿಕೆಟ್ ತಗೊಂಡ್ರು ಅವ್ರು ಬಿಟ್ಟರೆ ಇನ್ಯಾರು ಕನ್ಸಿಸ್ಟೆಂಟಾಗಿ ಮತ್ತು ಲೈನಲ್ಲಿ ಲೆಂತಾಗಿ ಯಾರು ಸಖತ್ ಬೌಲಿಂಗೇ ಮಾಡಲಿಲ್ಲ ಗುರು. ನನಗಂತೂ ತುಂಬ ಡಿಸಪಾಯಿಂಟ್ ಆಯಿತು. ಟೋಟಲಾಗಿ ಸೌತ್ ಆಫ್ರಿಕಾದವರು 213 ರನ್ ಹೊಡಿತಾರೆ ಮಗ. ನಾನು ಈ ರನ್ ಚೇಂಜ್ ಮಾಡ್ತಾರೆ, ಯಾಕೆಂದರೆ ಇಂಡಿಯಾದಲ್ಲಿ ಕೆಪಬಿಲಿಟಿ ಇದೆ, ಸಖತ್ ಫಿನಿಶಿಂಗ್ ಮಾಡ್ತಾರೆ ಅಂತ ನಾನಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬರ್ತಾರೆ ಗಿಲ್ಲು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಇಂಡಿಯಾದ ಬ್ಯಾಟಿಂಗ್ ಆಡ್ತಾರೆ ಗಿಲ್ಲು. ಫಸ್ಟ್ನೇ ಬಾಲೇ ಡಕ್ಔಟು. ಯಪ್ಪ, ನಾನು ಲಾಸ್ಟ್ ವೀಡಿಯೋದಲ್ಲೂ ಅದನ್ನೇ ಹೇಳಿದ್ದೀನಿ ಗುರು, ಗಿಲ್ಲು ಅವಶ್ಯಕತೆ ಇಲ್ಲ ಈ ಮ್ಯಾಚಲ್ಲಿ. ಗಿಲ್ಗೆ T20 ಫಾರ್ಮ್ಯಾಟ್ ಸರಿ ಹೋಗ್ತಾ ಇಲ್ಲ. ಅವ್ರ ಬದಲು ಅವ್ರು ಕುಂದಿರಿಸಿ ಸಂಜು ಸ್ಯಾಮ್ಸನ್ನ ಆ್ಯಡ್ ಮಾಡಿ ಅವರಾದರೂ ಹೊಡಿತಾರೆ ಅಂತ ಅನ್ಕೊಂತ ಪದೇ ಎಲ್ಲ ಮ್ಯಾಚು ವೈಸ್ ಕ್ಯಾಪ್ಟನ್ ಆದ ಮಾತ್ರಕ್ಕೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ಬೋದಾಗರು. ಚೆನ್ನಾಗಿ ಅಲ್ಲಿ 300 ಹೊಡೆದಿದ್ದಾರೆ ಗುರು ಸಂಜು ಸ್ಯಾಮ್ಸನ್. ಅವ್ರನ್ನ ಆಡ್ಸೋದು ಬಿಟ್ಬಿಟ್ಟು ಈ T20 ಫಾರ್ಮ್ಯಾಟ್ಗೆ ಲಾಯಕ್ ಅಂತಲ್ಲ, ಸೆಟ್ ಆಗ್ತಾ ಇಲ್ಲ ಯಾಕೋ. ಇದು ರನ್ ಹೊಡ್ಯೋಕೆ ಆಗ್ತಾಯಿಲ್ಲ ಅಂತಂದಮೇಲೆ ಕೂರಿಸ್ಬೇಕು ಒಂದು 2-3 ಮ್ಯಾಚು ಚೆನ್ನಾಗಿ ಯಾರು ಆಟ ಆಡ್ತಿದ್ದಾರೋ ಅವ್ರಿಗೆ ಸ್ವಲ್ಪ ಚಾನ್ಸ್ ಕೊಟ್ಟರೆ ಏನೋ ಒಂದು ಇರುತ್ತೆ. ಅದು ಬಿಟ್ಬಿಟ್ಟು ಬರೀ ನೀನು ಆಡಿದ್ದೇ ಆಡಪ್ಪ, ವೈಸ್ ಕ್ಯಾಪ್ಟನು ನೀನು ನೋಡ್ಕೊಂಡು ಆಡಪ್ಪ, ನಿನ್ನನ್ನು ಪುಷ್ ಮಾಡ್ತಾ ಇದ್ದರೆ ಅಲ್ಲಿ ಚೆನ್ನಾಗಿ ಆಡ್ತಿರೋರಿಗೆ ಬೇಜಾರಾಗಲ್ವಾ. ನನಗಂತೂ ಈ ಡಿಸಿಷನ್ ತುಂಬ ರಾಂಗ್ ಆಯಿತು ಅಂತಲೇ ಹೇಳ್ತಿದ್ದೀನಿ ಗುರು. ನನಗಂತೂ ಈ 2ನೇ ಮ್ಯಾಚಲ್ಲಿ T20ಲಿ ಪ್ಲೇಯಿಂಗ್ 11 ಪಕ್ಕ ಚೇಂಜ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಸೇಮ್ ಅದೇ ಗೆದ್ದಿರೋ ಬಾಲ ಹೇಳ್ಕೊಂಡು ಹೋಗ್ತಾರಲ್ಲ, ಅದೇ ಥರ ಗೆದ್ದಿರೋ ಟೀಮ್ನೇ ಕರ್ಕೊಂಡು ಹೋದ್ರು ಈ ಸಲ. ಸೌತ್ ಆಫ್ರಿಕಾದವರು 3-4 ಚೇಂಜ್ ಮಾಡಿದ್ರು, ಸೋತಿದ್ದಾರೆ ಅವರು. ಆದ್ರೂ 3-4 ಚೇಂಜ್ ಮಾಡಿ ಯಾವ ಥರ ಕಮ್ಬ್ಯಾಕ್ ಮಾಡಿದ್ರು ಗೊತ್ತಾ, ನೀವೇ ನೋಡಿದ್ರಲ್ಲ. ನೆಕ್ಸ್ಟ್ ಬಂದರೆ ಸೂರ್ಯಕುಮಾರ್ ಯಾದವ್ಗೆ ಈ ವರ್ಷ ಏನಾಗಿದೆ ಅಂತಲೇ ಗೊತ್ತಿಲ್ಲ ಗುರು. ಆಲ್ಮೋಸ್ಟ್ ಸೂರ್ಯಕುಮಾರ್ ಯಾದವ್ 15 ಬಿಲೋ ಅವರೇಜ್ ಇಟ್ಕೊಂಡಿದ್ದಾರೆ ಗುರು ಈ ವರ್ಷದಲ್ಲಿ T20 ಫಾರ್ಮೆಟಲ್ಲಿ. ಯಪ್ಪ ದೇವರೇ, ಯಾಕೆ ಈ ಥರ ಆದರು. 123 ಇದೆ ಅವ್ರ ಸ್ಟ್ರೈಕ್ ರೇಟು ಟೋಟಲ್ ಈ ವರ್ಷದಲ್ಲಿ. ಅದೇನಕ್ಕೆ ಕ್ಯಾಪ್ಟನ್ ಅಂದರೆ ಅವ್ರು ಕ್ಯಾಪ್ಟನಾಗಿ ಮುಂದುವರಿತಿರೋದೇನಕ್ಕೆ ಗೊತ್ತಾ, ಟೀಮು ಮತ್ತು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದೆ, ಮತ್ತು ಎಲ್ಲ ಸೀರೀಸ್ ಗೆದ್ಕೊಂಬರ್ತಿದ್ದಾರೆ, ಮತ್ತು ನಾಯಕ. ಅದರಿಂದ ಮಾತ್ರ ನನ್ನ ಪ್ರಕಾರ ಈ ಪ್ಲೇಯಿಂಗ್ 11ನಲ್ಲಿ ಪಕ್ಕ ಎಲ್ಲ ಅವರು ಎಷ್ಟೇ ಅವರೇಜಲ್ಲಿ ಬ್ಯಾಟ್ ಮಾಡಿದ್ರು, ಎಷ್ಟೇ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿದ್ರು ಅವ್ರು ಆಡಿಸ್ತಿದ್ದಾರೆ ಅಂತ ನಾನು ಅನ್ಕೊತಾ ಇದ್ದೀನಿ ಮಗ.
ನನಗಂತೂ ಸೂರ್ಯಕುಮಾರ್ ಯಾದವ್ ಅವ್ರು ಈ ಥರ ವರ್ಲ್ಡ್ ಕಪ್ಪಲ್ಲಿ ಅದು ಇಂಡಿಯಾದಲ್ಲಿ ನಡೀತಾ ಇದೆ ಗುರು. ನೆಕ್ಸ್ಟ್ ವರ್ಷ ಏನು ಮಾಡ್ತಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗಂತೂ. ಇನ್ನು ನೆಕ್ಸ್ಟ್ ಬಂದರೆ ಅಭಿಷೇಕ್ ಶರ್ಮಾ. ಯಾಕೋ ಅಭಿಷೇಕ್ ಶರ್ಮಾ ಫಾರ್ಮ್ ಹೋಗಿದೆ ಅಂತ ಅನ್ಕೊತೀನಿ ಗುರು. ಎಲ್ಲನೂ ಬಿಸಾಕ್ತಿದ್ದಾರೆ ಅವರು. ಕ್ವಿಂಟನ್ ಡಿಕಾಕ್ ಯಾವ ಥರ ಆಡಿದ್ರು ಗೊತ್ತಾ, ನೋಡಿಕೊಂಡು ಎಷ್ಟು ಚೆನ್ನಾಗಿ ಆಡಿದ್ರು, ನಿಧಾನಕ್ಕೆ ಆಡಿದ್ರು. ಈ ಎಲ್ಲ ಅಭಿಷೇಕ್ ಶರ್ಮಾ ಎಲ್ಲ ಬಾಲು ಬಿಸಾಕ್ ಹೋಗ್ತಾ ಇದ್ದಾರೆ. ಅವ್ರು ಚೆನ್ನಾಗಿ ಆಡ್ತಿದ್ದಾಗ ಹೋಳ್ತೀವಿ ಗೊತ್ತು, ಅವ್ರು ಚೆನ್ನಾಗಿ ಆಡ್ತಿದ್ದಾಗ ಹೇಳಲೇಬೇಕಲ್ವ ಅವ್ರು ಏನು ಮಾಡ್ತಿದ್ದಾರೆ ಅಂತ. ಅಷ್ಟೇ. ಇನ್ನು ನೆಕ್ಸ್ಟ್ ಬಂದರೆ ತಿಲಕ್ ವರ್ಮ ಅವರು ಕನ್ಸಿಸ್ಟೆಂಟಾಗಿ ಬ್ಯಾಟಿಂಗ್ ಸಖತ್ತಾಗಿ ಮಾಡಿದ್ರು. 63 ಹೊಡೆದು ಔಟ್ ಆಗಿದ್ರು. ಆದರೂ ಪರವಾಗಿಲ್ಲ. ತಿಲಕ್ ವರ್ಮ ಯಾವ ಥರ ಬ್ಯಾಟಿಂಗ್ ಅಂದರೆ ಇನ್ನೂ ಸ್ವಲ್ಪ ಫಾಸ್ಟಾಗಿ ಆಡಬೇಕಾಗಿತ್ತು. ಅದರಿಂದ ಸ್ವಲ್ಪ ಎಲ್ಲೋ ಲಾಸ್ಟಲ್ಲಿ ರನ್ ರೇಟ್ ಸ್ವಲ್ಪ ಜಾಸ್ತಿ ಆಗೋಯ್ತು, 18-20 ಆಗೋಯಿತು. ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಅಂತಂದರೆ ಹಾರ್ದಿಕ್ ಪಾಂಡ್ಯ ಯಾಕೋ ಸ್ವಲ್ಪ ಸ್ಲೋ ಆಡಿದ್ರು ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಿಂದನೇ 23 ಬಾಲ್ಗೆ 20 ರನ್ ಹೊಡೆದಿದ್ದಾರೆ ಗುರು. ಎಂಥ ಸಿಚುವೇಷನ್ ಟೈಮಲ್ಲಿ ಇವೆಲ್ಲ ಬೇಕಿತ್ತಾ ಅಂತ. ಯಪ್ಪ, ಜಿತೇಶ್ ಶರ್ಮಾಗಳು ಒಂದು 4 ಹೊಡಿತಾರೆ, 4 ಬಾಲ್ ಡಾಟ್ ಆಡ್ತಾರೆ. ಒಂದು 6 ಹೊಡಿತಾರೆ, 4 ಬಾಲ್ ಡಾಟ್ ಹೊಡಿತಾರೆ. ಇದರಿಂದ ಏನು ಯೂಸ್ ಇಲ್ಲ ಅಂತಲೇ ಹೇಳ್ಬೋದು. ಫೈನಲ್ ಆಗಿ ಓವರಾಲ್ ಆಗಿ ಇಂಡಿಯಾದವರು 162 ರನ್ಗೆ ಕಚ್ಕೊತಾರೆ. ಸೌತ್ ಆಫ್ರಿಕಾದವ್ರು ವಿನ್ ಆಗ್ತಾರೆ. ಸೀರೀಸ್ ಲೆವೆಲ್ ಆಗುತ್ತೆ. ಮುಂದಿನ ಪಂದ್ಯದಲ್ಲಾದರೂ ಪ್ಲೀಸ್ ಅದು ಶುಭ್ಮನ್ ಗಿಲ್ನ ಕುಂದಿರಿಸಿ ಸಂಜು ಸ್ಯಾಮ್ಸನ್ ಆಡಿಸಿದ್ರೆ ಸ್ವಲ್ಪ ಅವ್ರು ಸ್ವಲ್ಪ ಎಫೆಕ್ಟ್ ಆಗೋದು ಆದರೂ ಇರುತ್ತೆ ಅಂತ ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ ಗುರು. ನಿಮ್ಗೆ ಯಾವ ಥರ ಅನಿಸುತ್ತೆ? ನಾನು ನೆಕ್ಸ್ಟ್ ಮ್ಯಾಚಲ್ಲಿ ಯಾರನ್ನ ಆಡಿಸಿದ್ರೆ ಯಾರನ್ನ ಕೂರಿಸಿದ್ರೆ ಇಂಡಿಯಾದವರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಗೈಸ್ ಪ್ಲೀಸ್. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಾದ್ರೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.